ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಜನವರಿ 18 ಭಯಂಕರ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ 7 ರಾಶಿಯವರಿಗೆ ರಾಜಯೋಗ, ಸೋಲೇ ಇಲ್ಲ ಪ್ಲಸ್ ದುಡ್ಡಿನ ಸುರಿಮಳೆ. ಆ ರಾಶಿಗಳು ಯಾವುದು, ಏನೆಲ್ಲ ಅವರಿಗೆ ಅದೃಷ್ಟ ಲಾಭಗಳು ಸಿಗುತ್ತೆ, ಸೂರ್ಯನ ಕೃಪಾಯಿಂದ ಅವ್ರಿಗೆ ಏನೆಲ್ಲ ಲಾಭಗಳಿದೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ನೋಡುವ. ಹೌದು, ಜನವರಿ 18ನೇ ತಾರೀಕು ಭಯಂಕರ ಅಮಾವಾಸ್ಯೆ ಇದೆ. ಅದು ಮುಗಿದ ನಂತರ ಮಧ್ಯರಾತ್ರಿಯಿಂದ 7 ರಾಶಿಯವರಿಗೆ ರಾಜಯೋಗ, ಸೋಲೇ ಇಲ್ಲ, ಅದ್ರ ಜೊತೆಗೆ ದುಡ್ಡಿನ ಸುರಿಮಳೆ. ರಾಶಿಯವರ ಸೂರ್ಯನ ಆಶೀರ್ವಾದ ಅನುಗ್ರಹನೇ ಸಿಗಲಿದೆ. ಹಾಗೆ ಇವರ ಅದೃಷ್ಟ ಕುಲಾಯಿಸ್ತಿದೆ ಅಂತಾನೆ ಹೇಳ್ಬೋದು. ರಾಶಿಯವರ ಜೀವನದಲ್ಲಿ ಯಾವ್ದಾದ್ರು ಕೋರ್ಟ್ ಕೇಸ್ ವಿಚಾರಗಳು ಯಾವ್ದಾರು ಇದ್ದಿದ್ರೆ ಅದು ಈಗಲೇ ಬಗೆಹರಿಯುತ್ತೆ. ಕುಟುಂಬದಲ್ಲಿ ಸಂತೋಷ, ಸಂಪತ್ತು ಹೆಚ್ಚಿಗೆ ಆಗುತ್ತೆ, ಆರೋಗ್ಯ ಸುಧಾರಿಸುತ್ತೆ. ಆ ಸಂಪತ್ತಿನ ಸಾಧ್ಯತೆಗಳು ಉದ್ಯೋಗದಲ್ಲಿ ಮಾತ್ರ ಅಲ್ಲದೆ ಸಾಕಷ್ಟು ಹೊರಗಡೆ ಸಮೇತ ಇವರು ಸಾಮಾಜಿಕದಲ್ಲಿ ಅವರು ತುಂಬಾ ಹೆಸರು ಮಾಡ್ಕೊಳ್ತಾರೆ. ಮತ್ತೆ ವಾಹನಗಳ ಯೋಗ ಸಮೇತ ಈ ಸಮಯದಲ್ಲಿ ನಿಮ್ಮ ಆಸೆಗಳು ಖಂಡಿತವಾಗ್ಲೂ ಪೂರ ಇರುತ್ತೆ ಹೇಳಲಾಗುತ್ತೆ. ನಿಮ್ಮ ಷೇರು ಮಾರುಕಟ್ಟೆ ಇರ್ಬೋದು ಅಥವಾ ಊಹಾಪೋಹಗಳಿರ್ಬೋದು ಲಾಭದಾಯಕವಾಗಿರುತ್ತೆ. ಮಕ್ಕಳಾಗೋ ಅವಕಾಶ ಸಮೇತ ಇದ್ದು, ಇನ್ನು ವೃತ್ತಿಯಲ್ಲಿರೋರಿಗೆ ಅವರ ವೃತ್ತಿ ಮೇಲೆ ವಿದೇಶಕ್ಕೆ ಪ್ರಯಾಣ ಮಾಡುವಂತ ಅವಕಾಶ ಸಮೇತ ಕಂಡು ಬರ್ತದೆ. ಆದಾಯ ಗಮನಾರ್ಹವಾಗಿ ಹೆಚ್ಚಿಗೆ ಆಗುತ್ತೆ. ಅದರಲ್ಲಿ ಪ್ರಮೋಷನ್ ಜೊತೆಗೆ ಸಂಬಳ ಸಮೇತ ನಿಮಗೆ ಹೆಚ್ಚಿಗೆ ಆಗುತ್ತೆ. ಇಲ್ಲಿ ನಿಮ್ಮ ಸ್ಥಾನ ಎತ್ತರವಾಗುತ್ತೆ. ಉದ್ಯೋಗಗಳು ಮತ್ತೆ ನಿರುದ್ಯೋಗಿಗಳು ದೇಶೀಯ ಕೊಡುಗೆಗಳು ಪಡೆಯುವ ಸಾಧ್ಯತೆಗಳಿರುತ್ತೆ. ನಿಮ್ಮ ಜೀವನದಲ್ಲಿ ಪ್ರಮುಖ ಶುಭ ಬೆಳವಣಿಗೆ ಸಮೇತ ಕಂಡುಬರುತ್ತೆ. ನಿಮ್ಮ ಆದಾಯನ ನೀವು ಹೆಚ್ಚಿಸ್ಕೊಳ್ಳೋಕೆ ನೀವು ಮಾಡ್ತಿರುವಂಥ ಯಾವ ಪ್ರಯತ್ನ ಸಮೇತ ನಿಮಗೆ ಲಾಭದಾಯಕವಾಗಿರುತ್ತೆ. ನೀವು ಮುಟ್ಟೋದೆಲ್ಲ ಚಿನ್ನನೇ ಆಗುತ್ತೆ. ಲಾಭದ ಜೊತೆಗೆ ನೀವು ಯಾವ್ದಾದ್ರು ಲಾಟ್ರಿ ಸಮಯ ಮಾಡಿದರೆ ಅದು ಸಮೇತ ನಿಮಗೆ ಲಾಭದಾಯಕ. ವೃತ್ತಿಯಲ್ಲಿ ನಿಮ್ಮ ಆದಾಯ ನಿರೀಕ್ಷೆ ಮೀರಿ ಜಾಸ್ತಿ ಆಗುತ್ತೆ, ಮತ್ತೆ ಸಂಬಳ ಸಮೇತ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಸೆಲೆಬ್ರಿಟಿಗಳ ಜೊತೆ ನಿಮ್ಮ ಸಂಪರ್ಕ ಚೆನ್ನಾಗಾಗತ್ತೆ. ಆಸ್ತಿಗಳು ನಿಮಗೆ ಏನಾದ್ರು ಪರಗುತ್ತದೆ ಇದ್ರೆ ನಿಮಗೆ ಒಟ್ಟಿಗೆ ಸಿಗತ್ತೆ, ಮೌಲ್ಯ ಹೆಚ್ಚಾಗುತ್ತೆ. ನಿಮಗೆ ವಾಹನ ಯೋಗ ಸಮೇತ ಇರೋದ್ರಿಂದ ಇನ್ನು ಈ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಒಳ್ಳೆ ಫಲಿತಾಂಶನೇ ಕಂಡು ಬರ್ತದೆ ಅಂತ ಹೇಳಲಾಗುತ್ತೆ. ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಸಾಧ್ಯತೆ ತುಂಬಾ ಚೆನ್ನಾಗಿದೆ. ಸಂತಾನ ನಿಮಗೆ ಪ್ರಾಪ್ತಿಯಾಗೋ ಯೋಗ ಇದೆ. ನಿಮ್ಮ ಪ್ರೀತಿಗೆ ಹೊರಗಡೆ ಪ್ರೀತಿ ಮಾಡ್ತಿದ್ರೆ ಇಷ್ಟು ಟೈಮ್ ಯಾರು ಒಪ್ಪದೇ ಇದ್ದರೆ ನಿಮಗೆ ಪ್ರೀತಿಗೆ ಒಳ್ಳೆ ಒಪ್ಪಿಗೆನೂ ಸಿಗುತ್ತೆ. ಮನೆಯವರ ಒಪ್ಪಿಗೆಯಿಂದ ನಿಮ್ಮ ಮದುವೆನೂ ಆಗುತ್ತೆ, ಯೋಗ ಇದೆ. ಕಾರ್ಯವಲಯದಲ್ಲಿ ಕೆಲಸಗಳು ನಿಮಗೆ ಅದೃಷ್ಟದ ಲಾಭಗಳೇ ತಂದುಕೊಡ್ತದೆ. ಕೆಲಸಗಳು ಅನುಕೂಲವಾಗಿರುತ್ತೆ. ಜೊತೆಗೆ ನಿಮ್ಮ ಕೆಲಸಗಳಿಗೆ ಮೇಲಾಧಿಕಾರಿಗಳಿಂದ ಪ್ರೋತ್ಸಾಹ ಸಮೇತ ಸಿಗುತ್ತೆ. ಆರ್ಥಿಕ ಪ್ರಯೋಜನಗಳು ಪಡೆಯಲು ಸಹ ಸಾಧ್ಯವಾಗುತ್ತೆ. ಇದೇ ತರಹದ ಬ್ಯಾಂಕಿನ ಕೆಲಸಗಳು ಇದ್ರೂ ಸಮೇತ ಅದು ಪೂರ್ಣಗೊಳ್ಳುತ್ತೆ. ಕೆಲಸವನ್ನು ಬದಲಾಯಿಸಕ್ಕೆ ಪ್ರಯತ್ನ ಪಡ್ತಿರೋರು ಅವರ ಯಶಸ್ಸನ್ನೇ ಕಾಣ್ತಾರೆ. ಪ್ರೇಮ ಜೀವನದಲ್ಲಿ ನಿಮ್ಮ ಪ್ರೇಮಿಯಿಂದ ಬೆಂಬಲ ಮತ್ತು ಸಹಕಾರ ಸಿಗುತ್ತೆ. ಲಾಭ ಮತ್ತೆ ಅದೃಷ್ಟವನ್ನು ಈ ಒಂದು ಅಮಾವಾಸ್ಯೆ ನಂತರದ ದಿನಗಳಲ್ಲಿ ಪಡ್ಕೊಳ್ತಾರೆ. ಅದು ಯಾವ ರಾಶಿ ಅನ್ನೋದು ನೋಡೋಣ ಬನ್ನಿ. ಕನ್ಯಾ ರಾಶಿ, ಕಟಕ ರಾಶಿ, ಮೀನ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ಧನುಷ್ ರಾಶಿ, ವೃಶ್ಚಿಕ ರಾಶಿ. ಜನವರಿ 18 ಭಯಂಕರ ಅಮಾವಾಸ್ಯೆ ಮುಗಿದ ನಂತರವೇ ಮಧ್ಯರಾತ್ರಿಯಿಂದನೇ ಇವರಿಗೆ ರಾಜಯೋಗ ಶುರು ಆಗುತ್ತೆ. ನಿಮ್ಮ ರಾಶಿ ಇದ್ರೂ ಸಮೇತ ಇಲ್ಲ ಅಂದ್ರೂ ಸಮೇತ ಭಕ್ತಿಯಿಂದ ಓಂ ನಮೋ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ.